ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಅದ್ಭುತವಾದ ಮಾತು, ಕಂಡದ್ದು ದೇವರಲ್ಲ, ಕಾಣದು ದೇವರು. ಕೇಳೋಕೆ ಇದು ಸ್ವಲ್ಪ ವಿರೋಧಾಭಾಸ ಅನ್ಸುತ್ತೆ ಅಲ್ವಾ? ಅಂದ್ರೆ ಕಣ್ಣಿಗೆ ಕಾಣೋದೇ ದೇವರಲ್ಲ, ಕಾಣದಿರೋದು ದೇವರು ಅಂತ. ಇದರಲ್ಲಿ ಒಂದು ಬಹಳ ಆಳವಾದ ಸತ್ಯ ಅಡಗಿದೆ. ಬನ್ನಿ ಇವತ್ತು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹಾಗಾದ್ರೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನಿಜವಾಗ್ಲೂ ದೇವರು ಅಂದ್ರೆ ಯಾರು? ನಾವು ಪೂಜೆ ಮಾಡೋ ಆ ಮೂರ್ತಿನ, ಅಥವಾ ಅದನ್ನೆಲ್ಲ ಮೀರಿದ ಬೇರೆ ಯಾವುದಾದ್ರೂ ಶಕ್ತಿನ? ಖಂಡಿತ ಈ ಪ್ರಶ್ನೆ ಎಲ್ಲರನ್ನೂ ಒಂದಲ್ಲ ಒಂದ್ಸಲ ಕಾಡಿರುತ್ತೆ. ಬನ್ನಿ ಇದಕ್ಕೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ದೇವರ ರೂಪದ ಬಗ್ಗೆ ಮಾತಾಡೋಣ. ನಾವು ಸಾಮಾನ್ಯವಾಗಿ ದೇವರನ್ನ ಒಂದು ಆಕಾರದಲ್ಲಿ, ಒಂದು ವಿಗ್ರಹದಲ್ಲಿ ನೋಡ್ತೀವಿ. ಆದ್ರೆ ಸ್ವಾಮೀಜಿಗಳು ಹೇಳ್ತಾರೆ, ಇದು ನಾವು ಅನ್ಕೊಂಡ ಹಾಗಲ್ಲ, ಇದೊಂದು ಭ್ರಮೆಯಷ್ಟೇ ಅಂತ. ಇದಕ್ಕೊಂದು ಒಳ್ಳೆ ಕಥೆ ಹೇಳ್ತಾರೆ ಸ್ವಾಮೀಜಿಗಳು. ಒಬ್ಬ ರಾಜ ಒಂದು ದೇಶದ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿನ ಒಂದು ದೊಡ್ಡ ದೇವಸ್ಥಾನದೊಳಗೆ ತನ್ನ ಸೇನೆ ಜೊತೆ ನುಗ್ಗಿ ಗರ್ಭಗುಡಿಯಲ್ಲಿರೋ ಮೂರ್ತಿನ ಪೂರ್ತಿ ಒಡೆದಾಕ್ಬಿಡ್ತಾನೆ. ಆಮೇಲೆ ಇವತ್ತಿಗೆ ಭಾರತದ ದೇವರು ಮುಗಿದು ಹೋದ ಅಂತ ಜೋರಾಗಿ ನಗ್ತಾನಂತೆ. ಇದನ್ನು ನೋಡಿ ಅಲ್ಲೇ ಇದ್ದ ಒಬ್ಬ ಜ್ಞಾನಿ ಆ ರಾಜನನ್ನ ನೋಡಿ ನಗ್ತಾರೆ. ಅವ್ರು ಹೇಳ್ತಾರೆ, ಅಯ್ಯ, ಕಲ್ಲನ್ನ ಒಡೆದ್ರೆ ದೇವ್ರು ಸತ್ತೋಗ್ತಾನಾ? ಏನನ್ನ ಒಡೆಯೋಕ್ ಸಾಧ್ಯ ಇದೆಯೋ ಅದು ದೇವರಾಗೋಕ್ ಸಾಧ್ಯನೇ ಇಲ್ಲ. ಅಬ್ಬಾ, ಎಂತಹ ಮಾತು ನೋಡಿ! ಅಂದ್ರೆ ನಾವು ಪೂಜೆ ಮಾಡೋ ಕಲ್ಲು ದೇವರ ಒಂದು ಸಂಕೇತ ಅಷ್ಟೇ, ಅದೇ ಪೂರ್ತಿ ದೇವರಲ್ಲ. ಸೊ ವ್ಯತ್ಯಾಸ ತುಂಬಾ ಸ್ಪಷ್ಟ ಅಲ್ವಾ? ಮೂರ್ತಿ ಅದು ಕಣ್ಣಿಗೆ ಕಾಣುತ್ತೆ, ಅದನ್ನು ಒಡಿಬೋದು, ಅದು ತಾತ್ಕಾಲಿಕ. ಆದ್ರೆ ದೇವ್ರು, ಆತ ಕಣ್ಣಿಗೆ ಕಾಣಲ್ಲ, ಆತನನ್ನ ಯಾರೂ ನಾಶ ಮಾಡಕ್ಕಾಗಲ್ಲ, ಮತ್ತು ಆತ ಶಾಶ್ವತ. ಇದೇ ನೋಡಿ ಸ್ವಾಮೀಜಿಗಳು ಹೇಳೋದು, ಯಾವುದು ಕಾಣುತ್ತೋ ಅದು ಒಂದಿನ ಹೋಗುತ್ತೆ, ಯಾವುದು ಕಾಣಲ್ವೋ ಅದೇ ಶಾಶ್ವತವಾಗಿ ಉಳಿಯೋದು. ಓಕೆ, ದೇವರು ಕಣ್ಣಿಗೆ ಕಾಣೋ ವಸ್ತುವಲ್ಲ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ದೇವರ ನಿಜವಾದ ಸ್ವರೂಪ ಏನು? ಅಂದ್ರೆ ಆತನ ನಿಜವಾದ ಗುಣ ಏನು? ಬನ್ನಿ ಈಗ ನಮ್ಮ ಕಣ್ಣು, ಕಿವಿ, ಮೂಗಿಗೆ ಸಿಗದ ಆ ದೈವಿಕ ತತ್ವದ ಬಗ್ಗೆ ಮಾತಾಡೋಣ. ಇದಕ್ಕೂ ಸ್ವಾಮೀಜಿಗಳು ಒಂದು ಸೂಪರ್ ಉದಾಹರಣೆ ಕೊಡ್ತಾರೆ. ಒಂದು ಬಲ್ಬ್ ಇದೆ ಅಂದ್ಕೊಳ್ಳಿ, ಅದನ್ನ ನಾವು ಹೊಡೆದ್ಹಾಕ್ಬೋದು. ಆದ್ರೆ ಅದರಿಂದ ಬರ್ತಿದ್ದ ಬೆಳಕನ್ನ ನಾಶ ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ? ಬೆಳಕು ಮಾಯ ಆಗ್ಬೋದು, ಆದ್ರೆ ಅದನ್ನ ನಾಶ ಮಾಡೋಕ್ಕಾಗಲ್ಲ. ಅದೇ ರೀತಿ ಮೂರ್ತಿ ಒಡೆದು ಹೋಗ್ಬೋದು, ಆದ್ರೆ ದೈವತ್ವ ಯಾವತ್ತೂ ನಾಶ ಆಗಲ್ಲ. ಹಾಗಾದ್ರೆ ದೇವರ ಡೆಫಿನೇಷನ್ ಏನು? ಸಿಂಪಲ್. ಯಾವುದು ಕಣ್ಣಿಗೆ ಕಾಣಲ್ವೋ, ಕಿವಿಗೆ ಕೇಳಿಸ್ವಲ್ವೋ, ಕೈಗೆ ಸಿಗಲ್ವೋ ಅಂಥ ಒಂದು ಸತ್ಯ. ನಮ್ಮ ಪಂಚೇಂದ್ರಿಯಗಳಿಗೆ ಅದು ಸಿಕ್ಕೋದೇ ಇಲ್ಲ. ಇನ್ನೊಂದು ರೀತಿ ಹೇಳ್ಬೇಕು ಅಂದ್ರೆ, ಯೋಚನೆ ಮಾಡಿ, ನಿಮ್ ಸುತ್ತ ಇರೋ ಎಲ್ಲಾ ಶಬ್ದ, ಎಲ್ಲಾ ಗದ್ದಲ ಪೂರ್ತಿ ನಿಂತೋದಾಗ ಒಂದು ಪ್ರಶಾಂತವಾದ ಸೈಲೆನ್ಸ್ ಬರುತ್ತಲ್ಲ, ಆ ನಿಶ್ಶಬ್ದವೇ ದೇವ್ರು ಅಂತಾರೆ ಸ್ವಾಮೀಜಿಗಳು. ಆ ಅನುಭವವೇ ದೈವಿಕ. ಅಂದ್ರೆ ದೇವರಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಾನೇ ಇಲ್ಲ, ಅದಕ್ಕೆ ಆತನನ್ನ ಅನಾಡಿ ಅಂತ ಕರೆಯೋದು. ನೋಡಿ, ನಾವು ಹುಟ್ಟಿದೀವಿ, ಈ ಪ್ರಪಂಚ ಹುಟ್ಟಿದೆ, ಆದರೆ ದೇವರು ಹುಟ್ಟೋದಿಲ್ಲ. ಯಾಕಂದ್ರೆ ಹುಟ್ಟಿರೋ ಪ್ರತಿಯೊಂದಕ್ಕೂ ಸಾವಿದ್ದೇ ಇರುತ್ತೆ. ಹುಟ್ಟೇ ಇಲ್ಲ ಅಂದ್ಮೇಲೆ ದೇವರಿಗೆ ಸಾವು ಕೂಡ ಇಲ್ಲ. ಆತ ಯಾವಾಗ್ಲೂ ಇರ್ತಾನೆ. ಸರಿ, ದೇವರು ಸ್ಥಿರ, ಚಲನೆ ಇಲ್ಲ ಅಂತ ಗೊತ್ತಾಯ್ತು. ಈಗ ನಮ್ಮ ಕಡೆ ನೋಡೋಣ. ಮನುಷ್ಯರು, ನಾವು ಯಾವಾಗ್ಲೂ ಚಂಚಲ. ಈ ಜಗತ್ತಲ್ಲಿ ನಾವೆಲ್ಲರೂ ಯಾಕಪ್ಪ ಹೀಗೋಡ್ತಾ ಇದ್ದೀವಿ? ಒಂದು ಕ್ಷಣ ಯೋಚನೆ ಮಾಡಿ. ಈ ಇಡೀ ಜಗತ್ತನ್ನೇ ನೋಡಿ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ವಸ್ತು ಏನೋ ಒಂದರಿಂದ ಓಡ್ತಾನೇ ಇದೆ. ಆದರೆ ಈ ಇಡೀ ಸೃಷ್ಟಿಯಲ್ಲಿ ಓಡದೆ ಸುಮ್ಮನೆ ಸ್ಥಿರವಾಗಿ ನಿಂತಿರೋದು ಒಂದೇ ಒಂದು, ಅದು ದೇವರು. ಇದು ನಿಜವಾಗ್ಲೂ ಒಂದು ಆಳವಾದ ವಿಚಾರ. ನಮ್ಮ ಓಟ ಎಲ್ಲಿಗೆ? ಒಂದು ಮನೆ ಕಟ್ಟಬೇಕು ಅಂತ ಓಡ್ತೀವಿ, ಆಮೇಲೆ ಅದಕ್ಕಿಂತ ದೊಡ್ಡ ಮನೆ ಬೇಕು ಅಂತ ಓಡ್ತೀವಿ. ಹಣ, ಆಸ್ತಿ ಅದ್ರ ಹಿಂದೆ ಓಡ್ತೀವಿ. ಪ್ರಶಸ್ತಿ, ಸನ್ಮಾನ ಅದ್ರ ಹಿಂದೆನೂ ಓಟ. ಪದ್ಮಶ್ರೀ ಸಿಕ್ಕಿದ್ರೆ ಸಾಲ್ದು, ಪದ್ಮಭೂಷಣ ಬೇಕು. ಅದ್ ಸಿಕ್ಕಿದ್ರೆ ಭಾರತ ರತ್ನ ಬೇಕು. ಅಬ್ಬಾ, ಈ ಓಟಕ್ಕೆ ಎಲ್ಲಾದ್ರೂ ಕೊನೆ ಇದೆಯಾ? ಹಾಗಾದ್ರೆ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಇದು. ಇಷ್ಟೆಲ್ಲ ಓಡ್ತೀವಲ್ಲ, ಈ ಓಟದ ಕೊನೆ ಏನು? ನಾವ್ ಎಲ್ಲಿಗೆ ತಲುಪೋಕ್ ಪ್ರಯತ್ನಿಸ್ತಾ ಇದ್ದೀವಿ? ಸರಿ, ಈಗ ನಾವು ಈ ಇಡೀ ಚರ್ಚೆಯ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಹಾಗಾದ್ರೆ ದೈವ ದರ್ಶನ ಅಂದ್ರೇನು? ದೇವರನ್ನ ನೋಡೋದು ಹೇಗೆ? ಉತ್ತರ ಒಂದೇ ಪದದಲ್ಲಿದೆ: ಸ್ಥಿರತೆ. ಜೇ ವಸ್ತು ಸ್ಥಿರ ಹೇ ತೇ ತತ್ವ ದೇವ ಅಂತ ಒಂದು ಮಾತಿದೆ. ಅಂದ್ರೆ ಯಾವ ವಸ್ತು ಸ್ಥಿರವಾಗಿದೆಯೋ ಅದೇ ದೇವರ ತತ್ವ ಅಂತ. ಈ ಜಗತ್ತಿನ ಗಡಿಬಿಡಿಯಲ್ಲಿ, ಚಂಚಲತೆಯಲ್ಲಿ ಯಾವುದು ಅಲ್ಲಾಡದೆ ಸ್ಥಿರವಾಗಿ ನಿಲ್ಲುತ್ತೋ ಅದೇ ದೈವಿಕ ಶಕ್ತಿ. ಮತ್ತು ಈ ಇಡೀ ವಿಚಾರದ ಸಾರಾಂಶ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬಿಡಬಹುದು: ಯಾವುದು ಓಡೋದಿಲ್ಲವೋ ಅದೇ ದೇವರು. ನಮ್ಮ ಓಟವನ್ನ ನಿಲ್ಲಿಸಿ ಆ ಸ್ಥಿರತೆಯನ್ನ ನಾವು ಅನುಭವಿಸಕ್ಕೆ ಶುರು ಮಾಡಿದ್ರೆ
ಅಲ್ಲೇ ನಮಗೆ ದೇವರ ದರ್ಶನ ಆಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಪ್ರಪಂಚದ ನಿರಂತರ ಓಟದಲ್ಲಿ, ನಮ್ಮ ಮನಸ್ಸಿನ ಚಂಚಲತೆಯಲ್ಲಿ ಆ ಸ್ಥಿರತೆಯನ್ನ, ಆ ದೇವರನ್ನ ನಾವು ಕಂಡುಕೊಳ್ಳೋದು ಹೇಗೆ? ಇದೊಂದು ಯೋಚನೆ ಮಾಡಬೇಕಾದ ವಿಚಾರ ಅಲ್ವಾ? ಈ ಪ್ರಶ್ನೆ ಜೊತೆಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.